ನಮಸ್ಕಾರ ಗೆಳೆಯರೆ, ಎಲ್ರಿಗೂ ಇಲಿಯಾಸ್ ನರ್ಸಿಂಗ್ ಕ್ಲಾಸಸ್ಗೆ ಸ್ವಾಗತ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಸಣ್ಣ ಕಥೆನ ಹೇಳ್ತೀನಿ ಕೇಳಿ. 1976ರಲ್ಲಿ ಸೆಂಟ್ರಲ್ ಆಫ್ರಿಕಾದ ಒಂದು ದೇಶದಲ್ಲಿ 2 ಪ್ರಾಂತ್ಯಗಳಿದ್ದವು. ಅದರ ಹೆಸರು ಒಂದು ಎನ್ಜಾರಾ ಮತ್ತು ಇನ್ನೊಂದು ಹೆಸರು ಎಂಬುಕು ಅಂತ. ಸೊ ಇಲ್ಲಿ ಬಹಳಷ್ಟು ಕಾಡು ಜನಾಂಗದ ಜನಗಳು ವಾಸಿಸಿದ್ದವು. ಹೀಗಾಗಿ ಇದರಲ್ಲಿ 1976ರಲ್ಲಿ ಆ ಜನಗಳಲ್ಲಿ ಒಂದು ವಿಚಿತ್ರ ಕಾಯಿಲೆ ಕಾಣಿಸ್ಕೊಂತು. ಅದರ ಲಕ್ಷಣಗಳು ಬೇರೆಯೇ ಇದ್ವು. ಇದಕ್ಕೂ ಮುಂಚೆ ಅವರು ಯಾವತ್ತೂ ಇಂಥ ಲಕ್ಷಣಗಳನ್ನು ಕಂಡಿರಲೇ ಇಲ್ಲ. ಸೊ ಈ ಇರುವಂಥ ಕಾಡು ಜನಾಂಗದ ಜನಗಳಲ್ಲಿ ಆಲ್ಮೋಸ್ಟ್ ಒಂದು 600 ಜನಕ್ಕೆ ಈ ಒಂದು ಕಾಯಿಲೆ ಕಾಣಿಸ್ಕೊಂತು. ಅದರಲ್ಲಿ 88% ಜನ, ಆಲ್ಮೋಸ್ಟ್ ಒಂದು 450ರಿಂದ 500 ಜನ ಅಲ್ಲಿ ತೀರ್ ಹೋದರು. ತುಂಬ ಕೆಟ್ಟ ಅನ್ಸುತ್ತಲ್ವಾ? ಸೊ ಇದೇ ಒಂದು ಉಲ್ಲೇಖ ಇಟ್ಕೊಂಡು ನಾನೊಂದು ಕಾಯಿಲೆ ಬಗ್ಗೆ ಮಾತಾಡ್ತೀನಿ. ಸೊ ಈ ಕಾಯಿಲೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಈ ಕಾಯಿಲೆ ಹೆಸರು ಬಂದು ಎಬೋಲಾ ವೈರಸ್ ಡಿಸೀಸ್ ಅಂತ. ಈಗ ಗ್ಲೋಬಲಿ ಇದು ತುಂಬ ಡೆಡ್ಲಿಯಾಗಿ ಕೆಲಸ ಮಾಡ್ತಾ ಇದೆ. ಸೊ ಇದು ಇವಾಗಿಂದ ಕಾಯಿಲೆ ಅಲ್ಲ, 1976ರಿಂದ ಬಂದಂಥ ಕಾಯಿಲೆ. ಸುಮಾರು 50 ವರ್ಷಗಳಿಂದ ಜಗತ್ತನ್ನು ಆಳ್ತಾ ಇರುವಂಥ ಕಾಯಿಲೆ ಇದು. ಸೊ ಈಗ ಇದು ಎಬೋಲಾ ವೈರಸ್ ಡಿಸೀಸ್ ಅಂತ ಪ್ರಖ್ಯಾತಿ ಹೊಂದಿದೆ. ಹಾಗಿದ್ರೆ ಎಬೋಲಾ ಅನ್ನೋ ಹೆಸರು ಹೇಗೆ ಬಂತು? ಎಂಬುಕು ಎಂಬ ಪ್ರಾಂತ್ಯ, ಅದರ ಬಗ್ಗೆ ನಾನು ಹೇಳಿದ್ದಲ್ಲ ಇವಾಗ, ಆ ಪ್ರಾಂತ್ಯದಲ್ಲಿ ಒಂದು ನದಿ ಇತ್ತು, ಅದರ ಹೆಸರು ಎಬೋಲಾ ಅಂತ. ಸೊ ಆ ನದಿ ಹೆಸರು ಮೇಲೇ ಈ ಒಂದು ಕಾಯಿಲೆಗೆ ಹೆಸರಿಟ್ಟರು, ಎಬೋಲಾ ವೈರಸ್ ಡಿಸೀಸ್ ಅಂತ. ಇದು ಒಂದು ವೈರಸ್ನಿಂದ ಬರುವಂತಹ ಒಂದು ಕಾಯಿಲೆ. ಈ ವೈರಸ್ನ ಹೆಸರು ಆರ್ಥೋ ಎಬೋಲಾ ಝೈರಿಯನ್ಸ್ ಅಂತ. ಇದೊಂದು ಝೈರೆ ಸ್ಟ್ರೈನ್ ವೈರಸ್ ಆಗಿದ್ದು ಸಿಂಗಲ್ ಸ್ಟ್ಯಾಂಡರ್ಡ್ RNA ಒಂದು ಹೊಂದಿದೆ. ಇದು ಬಹಳಷ್ಟು ಕಡೆಗಳಲ್ಲಿ, ಬಹಳ ಒಂದು ಸೆಂಟ್ರಲ್ ಆಫ್ರಿಕಾದಲ್ಲಿ ಅಥವಾ ಉಗಾಂಡಾದಲ್ಲಿ ಇದರಿಂದ ವಿಪರೀತವಾದ ಕಾಯಿಲೆಯ ಲಕ್ಷಣಗಳು ಕಾಣಿಸ್ಕೊಂಡು ಬಹಳಷ್ಟು ಜನ ಇದಕ್ಕೆ ಸೋಂಕಿತರಾಗಿದ್ದಾರೆ. ಸುಮಾರು 700ಕ್ಕೂ ಹೆಚ್ಚು ಜನ ಇವಾಗ ಕರೆಂಟ್ಲಿ ಇನ್ ಸೆಂಟ್ರಲ್ ಕಾಂಗೋ ಮತ್ತು ಸೆಂಟ್ರಲ್ ರಿಪಬ್ಲಿಕ್ ಆಫ್ ಕಾಂಗೋ ಮತ್ತು ನಿಮ್ಮದು ಉಗಾಂಡಾದಲ್ಲಿ 700 ಜನಕ್ಕಿಂತ ಹೆಚ್ಚು ಜನ ಸೋಂಕಿತರಾಗಿದ್ದು, ಅದರಲ್ಲಿ ಆಲ್ಮೋಸ್ಟ್ 176ಕ್ಕಿಂತ ಹೆಚ್ಚು ಜನ ತೀರ್ ಹೋಗಿದ್ದಾರೆ, ಅಂದರೆ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಸೊ ಇದಕ್ಕಾಗಿ WHO ಈ ಒಂದು ಪ್ರದೇಶಗಳಲ್ಲಿ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿನ ಅನೌನ್ಸ್ ಮಾಡಿದೆ. ಆದರೆ ಒಂದು ಮುಖ್ಯವಾಗಿ ಸಿಹಿ ಸುದ್ದಿ ಅಂದರೆ ಭಾರತ ದೇಶದಲ್ಲಿ, ಇಂಡಿಯಾದಲ್ಲಿ ಈವರೆಗೂ ಒಂದೇ ಒಂದು ಪಾಸಿಟಿವ್ ಎಬೋಲಾ ವೈರಸ್ ಡಿಸೀಸ್ ಕನ್ಫರ್ಮ್ ಆಗಿಲ್ಲ. ಅದೊಂದು ಖುಷಿಯ ವಿಚಾರ. ಹಾಗಿದ್ರೆ ಇದು ಎಬೋಲಾ ವೈರಸ್ ಡಿಸೀಸ್ ಅಂದರೆ ಏನು? ನಾನು ಹೇಳಿದಾಗೆ ಎಬೋಲಾ ವೈರಸ್ ಇಂದ ಈ ಒಂದು ಡಿಸೀಸ್ ಬರುತ್ತೆ, ಈ ಒಂದು ಕಾಯಿಲೆ ಬರುತ್ತೆ. ಇದರ ಮುಖ್ಯವಾದ ಗುಣಲಕ್ಷಣಗಳೇನು ಅಂದರೆ ಆ ಲಕ್ಷಣಗಳೇನು? ಸೊ ಈ ಒಂದು ಕಾಯಿಲೆಯ ಲಕ್ಷಣಗಳು ನಾರ್ಮಲ್ ಇಂದ ಹೇಳ್ಕೊಂಡು ಮೈಲ್ಡ್, ಮಾಡ್ರೇಟ್, ಸಿವಿಯರಿಟಿ ಲೆವೆಲ್ಗೆ ಹೋಗ್ತಾ ಇರುತ್ತೆ. ಇವಾಗ ಮೈಲ್ಡಲ್ಲಿ ಫಸ್ಟ್ ನಿಮಗೆ ಜ್ವರ ಬರುತ್ತೆ, ತಲೆನೋವು ಇರುತ್ತೆ, ಮೈಕೈ ನೋವು ಇರುತ್ತೆ. ಸೊ ಇವಾಗ ಮಾಡ್ರೇಟಲ್ಲಿ ನಿಮಗೆ ವಾಂತಿ ಆಗುತ್ತೆ, ಭೇದಿ ಆಗುತ್ತೆ. ಈಗ ನೆಕ್ಸ್ಟ್ ಸಿವಿಯರ್ ಲೆವೆಲಲ್ಲಿ ನಿಮಗೆ ಅನ್ಎಕ್ಸ್ಪ್ಲೇನ್ಡ್ ಬ್ಲೀಡಿಂಗ್, ಅಂದರೆ ರಕ್ತಸ್ರಾವ ಏಕೆ ಆಗ್ತಾ ಇದೆ ಅಂತಲೇ ಗೊತ್ತಾಗೋದಿಲ್ಲ, ನಿಮಗೆ ರಕ್ತಸ್ರಾವ ಶುರು ಆಗುತ್ತೆ. ಮತ್ತು ಮುಂದೆ ಅಂಗಾಂಗ ವೈಫಲ್ಯದಿಂದ ಆ ಒಂದು ಸೋಂಕಿತ ವ್ಯಕ್ತಿ ತೀರ್ ಹೋಗ್ಬೋದು. ಹಾಗಾದರೆ ಇದು ಹೇಗೆ ಹರಡುತ್ತೆ? ಮುಖ್ಯವಾಗಿ ಹೇಳಬೇಕಂದ್ರೆ ಸೋಂಕಿತ ವ್ಯಕ್ತಿಯ ಬಾಡಿ ಫ್ಲೂಯಿಡ್ಸ್, ಅಂದರೆ ಆ ಸೋಂಕಿತ ವ್ಯಕ್ತಿಯ ಬಾಯಿಯ ಜ್ವಲ್ಲಾಗಿರ್ಬೋದು, ವಾಂತಿ ಅಥವಾ ಬೆವರು ಅಥವಾ ಮಲ, ಮೂತ್ರ, ಇಂತಹ ಎಲ್ಲ ದ್ರವ್ಯ ಪದಾರ್ಥಗಳಿಂದ ಇನ್ನೇ ಯಾವುದಾದ್ರೂ ಒಂದು ವ್ಯಕ್ತಿ ಆತನ ಸೋಂಕಿಗೆ ಒಳಪಟ್ಟಿದ್ದಾದರೆ ಈತನಿಂದ ಅವರಿಗೆ ಆ ಸೋಂಕು ಹರಡಬಹುದು, ಎಬೋಲಾ ವೈರಸ್ ಡಿಸೀಸ್ ಸ್ಪ್ರೆಡ್ ಆಗ್ಬೋದು. ಇದು ಅಲ್ಲದೆ ನ್ಯಾಚುರಲಿ ಕೆಲವೊಂದು ಪ್ರಾಣಿಗಳಲ್ಲಿ, ಕಾಡು ಪ್ರಾಣಿಗಳಲ್ಲಿ ಈ ವೈರಸ್ ನ್ಯಾಚುರಲಿ ಆಗಿ ನಮಗೆ ಸಿಗುತ್ತೆ ಕಾಣಕ್ಕೆ. ಎಕ್ಸಾಂಪಲಲ್ಲಿ ನಿಮ್ಗೆ ಹೇಳಬೇಕಾದ್ರೆ ಈಗ ಹಣ್ಣು ತಿನ್ನುವ ಬಾವಲಿಗಳು ಮತ್ತು ಜಿಂಕೆ ಅಂಥ ಪ್ರಾಣಿಗಳು ಅಥವಾ ನಿಮಗೆ ಮುಳ್ಳಹಂದಿಗಳು, ಈ ಎಲ್ಲ ಕಾಡು ಜನಾಂಗದ ಜನರು ಏನು ಮಾಡ್ತಾರೆ, ಈ ಎಲ್ಲ ಪ್ರಾಣಿಗಳನ್ನು ಕೊಂದು ಅದನ್ನು ಮೀಟನ್ನು ಅಥವಾ ಬುಷ್ ಮೀಟನ್ನು ತಿಂತಾರೆ. ಹಾಗಾಗಿ ಈ ಒಂದು ಡಿಸೀಸ್ ಅಲ್ಲಿ ಜಾಸ್ತಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ. ಸೊ ಇದು ಅಲ್ಲದೇನೆ ಸೋಂಕಿತ ವ್ಯಕ್ತಿಯ ಬಳಕೆಯಲ್ಲಿರುವಂಥ ಸೂಜಿ ಅಥವಾ ಅವನಿಗೆ ಉಪಯೋಗಿಸಿದಂಥ ವಸ್ತುಗಳು
ಆ ವಸ್ತುಗಳಿಂದ ಇದು ಕೂಡ ಹಬ್ಬಬಹುದು. ಅಥವಾ ಈಗ ಸೋಂಕಿತ ವ್ಯಕ್ತಿ, ಎಕ್ಸಾಂಪಲ್ ನಾನೇ ಆಗಿರಲಿ, ನಾನು ಏನಾದರೂ ಈ ಸೋಂಕಿನ ತೀರಿ ಹೋಗ್ನಪ್ಪ, ಹಾಗಾಗಿ ಈ ಡಿಸೀಸ್ ಸ್ಪ್ರೆಡ್ ಆಗಲ್ಲ ಅಂತ ಅನ್ನೋದು ಒಂದು ಸುಳ್ಳು ಮಾತು. ಆ ಸೋಂಕಿತ ವ್ಯಕ್ತಿಯಿಂದನೂ ಕೂಡ ಈ ಡಿಸೀಸ್ ಸ್ಪ್ರೆಡ್ ಆಗ್ಬೋದು. ಇದನ್ನು ಮುಖ್ಯವಾಗಿ ನಾವು ನೋಡಲೇಬೇಕು. ಹಾಗಿದ್ರೆ ಇದು ಪ್ರಿವೆನ್ಷನ್ ಹೇಗೆ ಮಾಡ್ಬೋದು? ಇದಕ್ಕೆ ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟ್ ಇಲ್ಲವೇ ಇಲ್ಲ. ಸೊ ಈ ಬೇಸಿಕಲಿ ನಾನು ಏನು ಸಿಂಪ್ಟಮ್ಸ್ ಹೇಳಿದೆ, ನಿಮಗೆ ಗುಣಲಕ್ಷಣಗಳು ಹೇಳಿದೆ, ಈ ಒಂದು ಸಿಂಪ್ಟಮ್ಸನ್ನು ನೀವು ಸಬ್ಸೈಡ್ ಮಾಡ್ಕೊಳ್ಳೋಕ್ಕೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ನೀವು ಎಮರ್ಜೆನ್ಸಿ ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಹೇಗೆ ತಲೆನೋವು, ಮೈಕೈ ನೋವು, ಇವೆಲ್ಲದಕ್ಕೂ. ಸೊ ಇನ್ ಸಿವಿಯಾರಿಟಿ ವೈಸ್ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು? ಈಗ ಸೋಂಕಿತ ವ್ಯಕ್ತಿಯ ಹ್ಯಾಂಡ್ ವಾಷಿಂಗ್, ಅವನಿಗೆ ಪೇಷಂಟಿಗೆ ಕೇರ್ ಕೊಡಬೇಕಾದ್ರೆ ಅಥವಾ ಆ ಸೋಂಕಿತ ವ್ಯಕ್ತಿಗೆ ಹತ್ತಿರ ಹೋಗಬೇಕಾದ್ರೆ ನೀವು PPE ಯೂಸ್ ಮಾಡಬೇಕು ಫಸ್ಟ್. ನೆಕ್ಸ್ಟ್ ಹ್ಯಾಂಡ್ ವಾಷಿಂಗನ್ನು ಪ್ರಾಪರ್ಲಿಯಾಗಿ ಮೇಂಟೈನ್ ಮಾಡಲೇಬೇಕು. ಮತ್ತು ಡಿಸ್ಟೆನ್ಸ್ ಮೇಂಟೈನಿಂಗ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನೀವು ಬಾಡಿ ಫ್ಲೂಯಿಡ್ಸ್ ಕಾಂಟ್ಯಾಕ್ಟ್ನಲ್ಲಿ ಬರದೇ ಹೋದರೆ ಆ ಒಂದು ವ್ಯಕ್ತಿಯಿಂದ, ಸೋಂಕಿತ ವ್ಯಕ್ತಿಯಿಂದ ನಿಮಗೆ ಈ ಒಂದು ವೈರಸ್ ಡಿಸೀಸ್ ಹಬ್ಬೋದು ಬಹಳಷ್ಟು ಕಮ್ಮಿ ಆಗುತ್ತೆ. ಓಕೆ, ಸೊ ಇದೆಲ್ಲ ಒಂದು ವಿಷಯಗಳು ತಮಗೆ ಎಬೋಲಾ ವೈರಸ್ ಡಿಸೀಸ್ ಬಗ್ಗೆ ಹೇಳಿದ್ದೀನಿ. ಈ ಒಂದು ವಿಡಿಯೋ ಹೇಗೆ ಅನಿಸಿದೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಮೂಲ್ಯವಾದ ಲೈಕ್ಸ್ಗಳನ್ನು ಕೊಡಿ. ಸೊ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.